ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣಾ ಪ್ರಚಾರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಅದರ ಜೊತೆಗೆ ಬಿಸಿಲು ಕೂಡ ಭಾರಿ ಹೆಚ್ಚಾಗ್ತಾಯಿದೆ. ಹೀಗಾಗಿ ಇವತ್ತು ನಿನ್ನೆ ಏನು ನಾಮಪತ್ರಗಳ ತೆಗೆದುಕೊಳ್ಳೋ ಕೊನೆಯ ದಿನವಾಗಿತ್ತು. ಒಟ್ಟು 25 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ BJP ಅಭ್ಯರ್ಥಿಗಳು ಇವತ್ತು ಏನು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಏನು ಈಗ ಅಂತಿಮವಾಗಿ ಯಾರು 25 ಜನ ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು. ನಾಮಪತ್ರ ತೆಗೆದುಕೊಂಡು ನಿನ್ನೆ ಕೊನೆಯ ದಿನವಾಗಿತ್ತು. ಕಣದಲ್ಲಿ ಏನು 25 ಜನ ನಿಮ್ಮ ಸ್ಪರ್ಧಿಗಳು ಯಾರು ಒಂದು ಸ್ಪಷ್ಟ ಆಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕಣದಲ್ಲಿ ನಾನಿದ್ದೀನಿ. ಎಲ್ಲರೂ ಕೂಡ ಉಮೇದುವಾರರಾಗಿ ಉಳಿದಿದ್ದೀವಿ 25 ಜನನು. ನಿನ್ನೆ ನಾಮಪತ್ರ ತೆಗೆದುಕೊಳ್ಳೋ ದಿನ ಕೊನೆ ದಿನಾಂಕ ಆಗಿತ್ತು. ಉಮೇದುವಾರ 25 ಜನ ಇದ್ದಾರೆ. ಒಟ್ಟಾರೆಯಾಗಿ ಏನು ನಾನು ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ, ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮತದಾರನೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಈ ಬಾರಿ ಆಶೀರ್ವಾದ ಮಾಡ್ತೀವಿ ಅಂತೇಳಿ ಅವ್ರ ಮನೆಯೊಳಗೆ ಕರೆದು ಗೌರವವನ್ನು ಕೊಟ್ಟು ಕೂರಿಸಿ ಹಾಲನ್ನು ಕೊಟ್ಟು ಪ್ರಮಾಣ ಮಾಡಿದ್ದಾರೆ ಎಲ್ಲರೂ. ಮಾಡ್ತೀವಿ ಅಂತೇಳಿ ಈ ಸಲ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸನ್ನು ಗೆಲ್ಲಿಸಲ್ಲ, ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸ್ತೀವಿ. ದುರಾಡಳಿತದ ಕಾಂಗ್ರೆಸ್ ವಿರುದ್ಧ ಯಾವುದೇ ರೀತಿಯ ರಾಜ್ಯ, ರಾಷ್ಟ್ರ, ನಮ್ಮ ನಗರ, ನಮ್ಮ ರೋಡು ಅದು ಕೂಡ ಯಾವುದೂ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಅವರೇ ಹೇಳ್ತಾರೆ. ವಿಶೇಷವಾಗಿ ಏನು ಈಗ ಸ್ಪರ್ಧೆಯ ಕಣದಲ್ಲಿ ಇವರು ಕೂಡ ಒಂದು ಪೈಲ್ವಾನರು. ನೀವು ನೋಡ್ತಾ ಇರ್ಬೇಕು, ಇಲ್ಲಿ ಒಂದು ನೀವು ಕಿವಿ ಲಕ್ಷಣ ನೋಡಬೇಕಿದೆ. ಇದು ಪೈಲ್ವಾನರ ಲಕ್ಷಣ. ಇದು ಈ ಕಿವಿ ಹಿಂಗೆ ಆಗಿತ್ತಪ್ಪ ಅಂದರೆ ಇವರು ಕುಸ್ತಿ ಪೈಲ್ವಾನರು ಅನ್ನೋದು ಸ್ಪಷ್ಟ ಆಗ್ತದೆ. ಇನ್ನೊಬ್ಬರು ಪೈಲ್ವಾನರು ಈ ಕಣದಲ್ಲಿದ್ದಾರೆ. ಅವರು ಸಾದಿಕ್ ಪೈಲ್ವಾನರು. ಆ ಸಾದಿಕ್ ಪೈಲ್ವಾನರ ಬಗ್ಗೆ ಏನು ಹೇಳ್ತೀರಿ? ಒಬ್ಬ ಪೈಲ್ವಾನ್ ಆಗಿ ಒಬ್ಬ ಸಾದಿಕ್ ಪೈಲ್ವಾನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವರು ಪಕ್ಷ ಕಾಂಗ್ರೆಸ್ಸಲ್ಲಿದ್ದರು, ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದೆ. ಅವರ ಆಂತರಿಕ ವಿಚಾರ ಅದು. ಅವರು ಇವತ್ತು ಸಿಡಿದಿದ್ದು 20 ವರ್ಷದಿಂದಲೂ ಅಲ್ಪಸಂಖ್ಯಾತ ಬಂಧುಗಳು ಕೇಳ್ತಾಯಿದ್ರು ಟಿಕೆಟ್ ಕೊಡಿ ಕಾಂಗ್ರೆಸ್ಸಿಂದ ನಮಗೆ ಅಂತ. ಆದರೆ ಅವರಿಗೆ ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ ಅನ್ನುವ ಕಾರಣಕ್ಕಾಗಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಅವ್ರ ಆಂತರಿಕ ವಿಚಾರ ಅವ್ರಿಗೆ ಬಿಟ್ಟದ್ದು. ನಂದೇನಿದ್ರು 2,32,000 ಮತದಾರಿಗೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ. ಒಟ್ಟಾರೆ ಈಗ ಪೈಲ್ವಾನ್ಗಳು ಕಾಟ ಏನು ಫೋರ್ಸ್ ಜಾಸ್ತಿ ಆಗಿದೆ ಅನಿಸುತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಅದು ಕ್ರೀಡೆ ಅಷ್ಟೇ. ಎಲ್ಲರೂ ಕೂಡ ಎಲ್ಲ ಕ್ರೀಡೆಯಲ್ಲಿ ಎಲ್ಲರೂ ಕೂಡ ಅವ್ರವ್ರ ಕ್ರೀಡೆಯಲ್ಲಿ ಅವರು ಭಾಗಿಯಾಗಿ ಅವ್ರವರು ಭಾಗವಹಿಸ್ತಾರೆ. ನಂದು ಕುಸ್ತಿ ಕ್ರೀಡೆ, ಅವ್ರದ್ದು ಕುಸ್ತಿ ಕ್ರೀಡೆ. ನನ್ನ ತಂದೆಯವರು ಪೈಲ್ವಾನರಾಗಿದ್ದು, ಹಂಗಾಗಿ ನಾನು ಪೈಲ್ವಾನಿದೆ. ಸಾದಿಕ್ ಪೈಲ್ವಾನರ ತಂದೆ ದೊಡ್ಡ ಪೈಲ್ವಾನರು, ಅವರು ಪೈಲ್ವಾನರಾಗಿದ್ದಾರೆ. ಒಟ್ಟಾರೆ ಹೇಳ್ತಾ ಇರಬೇಕು, ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಿರಂತರವಾಗಿ ಪ್ರಚಾರ ನಡೀತಕ್ಕಂಥ ಏನೀಗಪ್ಪ ಏನು ಪಕ್ಷೇತರ ಅಭ್ಯರ್ಥಿಯಾಗಿಂದ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ ಏನು ಸ್ಪರ್ಧೆಗೆ ಹಿಡಿದಿದ್ದಾರೆ. ಆ ಬಗ್ಗೆ ಕೂಡ ಒಂದು BJP ವಲಯದಲ್ಲಿ ಭಾರಿ ದೊಡ್ಡ ಪ್ರಮಾಣದ ಚರ್ಚೆ ನಡೆದಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ರಾಮೊಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.